ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಡಿಫ್ರೆಂಟ್ ಆಗಿರುವಂತ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ. ಮಾಡ್ತಾ ಇರೋದು ನಮ್ಮ ಗೆರಟೆಯಲ್ಲಿ. ಇಡ್ಲಿ ಪಾತ್ರ ಮತ್ತು ಗೆರಟೆ ಇದ್ರೆ ಖಂಡಿತ ಇದನ್ನೊಂದ್ಸಲ ಟ್ರೈ ಮಾಡಿ ನೋಡಿ. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತ ಎಲ್ಲ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ದೆ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮೊದಲು ಇದಕ್ಕೆ ಬೇಕಾಗಿರೋದು ಕಾಫಿ ಪೌಡರ್, ಇನ್ಸ್ಟೆಂಟ್ ಕಾಫಿ ಪೌಡರ್ ಆಗಿರಬೇಕು. ನೋಡಿ, ನಾನು ಒಂದು ಪ್ಯಾಕೆಟ್ ತಗೊಂಡಿದ್ದೀನಿ. ಇದರಿಂದ ಎಲ್ಲ ತಗೋತಾ ಇಲ್ಲ. ಅದರಿಂದ 1 ಟೇಬಲ್ ಸ್ಪೂನ್ ಒಂದು ಗ್ಲಾಸಿಗೆ ಹಾಕ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಸಾಕು. ಆಮೇಲೆ 1 ಟೇಬಲ್ ಸ್ಪೂನ್ ಹುಡಿ ಮಾಡಿದ ಬೆಲ್ಲ ಕೂಡ ಹಾಕ್ತಾ ಇದ್ದೀನಿ. ಇನ್ನು ಇದಕ್ಕೆ 1 ಟೇಬಲ್ ಸ್ಪೂನ್ ಬಿಸಿ ಬಿಸಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಬೀಟ್ ಮಾಡಬೇಕು. ನೋಡಿ, ಈ ರೀತಿ ಆಗುತ್ತೆ. ಅಂದ್ರೆ ನಮ್ಮ ಡಾಲ್ಗೋನಾ ಕಾಫಿಯ ಮಿಕ್ಸಿ ಇದು. ಶುಗರ್ ಫ್ರೀ ಡಾಲ್ಗೋನಾ ಕಾಫಿ ನಾನು ವಿಡಿಯೋ ಪೋಸ್ಟ್ ಮಾಡಿದ್ದೀನಿ, ಅದರ ಮಿಕ್ಸಿ ಇದು. ನೆಕ್ಸ್ಟ್ ನಾವೊಂದು ಬೌಲ್ ತಗೊಳ್ಳಿ. ಅದಕ್ಕೆ 1/4 ಕಪ್ ಮೆಲ್ಟ್ ಮಾಡಿದಂತಹ ಬಟರ್ ಹಾಕ್ತಾ ಇದ್ದೀನಿ, ಅಥವಾ ನಿಮಗೆ ಎಣ್ಣೆ ಉಪಯೋಗಿಸಬಹುದು. ಆಮೇಲೆ 1/4 ಕಪ್ ಮೊಸರು. ಎಣ್ಣೆ ಅಂದ್ರೆ ತೆಂಗಿನ ಎಣ್ಣೆ ಅಲ್ಲ, ಸನ್ಫ್ಲವರ್ ಆಯಿಲ್, ರಿಫೈನ್ಡ್ ಆಯಿಲ್. ಸ್ವಲ್ಪ ಏಲಕ್ಕಿ ಪೌಡರ್ ಕೂಡ ಹಾಕ್ಬಿಟ್ಟು ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಟರ್ ಮೆಲ್ಟೆಡ್ ಬಟರ್ ಆದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ, ಅಥವಾ ಆಯಿಲ್ ಯಾವುದು ಬೇಕಿದ್ರೆ ನಿಮ್ಗೆ ಉಪಯೋಗಿಸಬಹುದು. ನೆಕ್ಸ್ಟ್ ಇದಕ್ಕೆ 1/4 ಕಪ್ ಹುಡಿ ಮಾಡಿದ ಬೆಲ್ಲ ಕೂಡ ಹಾಕ್ತಾ ಇದ್ದೀನಿ. ಸಕ್ಕರೆ ಬಳಸ್ತಾ ಇಲ್ಲ ನಾನು ಈ ರೆಸಿಪಿಗೆ. ಇದನ್ನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ, ಆಮೇಲೆ ಸ್ವಲ್ಪ ಹಾಲು ನೋಡ್ಕೊಂಡು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಅಂದ್ರೆ ಹದ ಬಿಸಿ ಇರುವಂತಹ ಹಾಲು ಹಾಕ್ತಾ ಇರೋದು ನೋಡಿ. ಆಮೇಲೆ ಇದಕ್ಕೆ 1/4 ಕಪ್ ಗೋಧಿ ಹುಡಿ, ಮೈದಾ ಕೂಡ ಉಪಯೋಗಿಸ್ತಾ ಇಲ್ಲ. 1/4 ಕಪ್ ಗೋಧಿ ಹುಡಿಗೆ 1/4 ಟೀ ಸ್ಪೂನ್ಗಿಂತಲೂ ಕಡಿಮೆ ಬೇಕಿಂಗ್ ಸೋಡಾ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಈ ರೀತಿ ಮಾಡಿ ಜರಡಿ ಮಾಡ್ಕೊಂಡು ಹಾಕೊಳ್ಳಿ. ಆಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಇದಕ್ಕೆ ಹಾಲು ಎಷ್ಟು ಬೇಕೋ ನೋಡ್ಕೊಂಡು ಸೇರಿಸಿ. ನಾನು ಇವಾಗ 1 ಟೇಬಲ್ ಸ್ಪೂನ್ ಹಾಲು ಸೇರಿಸಿದ್ದೀನಿ. ಇನ್ನು ಎಷ್ಟು ಬೇಕು ಅಂತ ನೋಡ್ಕೊಂಡು ಸೇರಿಸಿದ್ರಾಯ್ತು. ಅಂದ್ರೆ ನಮ್ಮ ಹಿಟ್ಟು ಜಾಸ್ತಿ ದಪ್ಪ ಇರಬಾರ್ದು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಪುನಃ 1 ಟೇಬಲ್ ಸ್ಪೂನ್ ಹಾಲು ಸೇರಿಸ್ತಾ ಇದ್ದೀನಿ. ಇವಾಗ ಟೋಟಲ್ 2 ಟೇಬಲ್ ಸ್ಪೂನ್ ಹಾಲು ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ. ಇನ್ನು ಇದನ್ನ ಚೆನ್ನಾಗಿ ಒಂದ್ಸಲ ಪುನಃ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಮ್ಮ ಇದ್ರ ಬ್ಯಾಟರ್ ನೋಡಿ ಈ ರೀತಿ ಇದೆ. ಇವಾಗ ಹಿಟ್ಟು ಈ ರೀತಿ ಇದೆ ನೋಡಿ, ಈ ರೀತಿ ಇದೆ, ಸಾಕು. ಇನ್ನು ಪುನಃ 1 ಟೇಬಲ್ ಸ್ಪೂನ್ ಹಾಕ್ತೀನಿ ನಾನು. ಪುನಃ ಮಿಕ್ಸ್ ಮಾಡ್ತೀನಿ, ಅವಾಗ ಕರೆಕ್ಟ್ ಗೊತ್ತಾಗುತ್ತೆ ನಮಗೆ. ನೋಡಿ, ಕರೆಕ್ಟ್ ಈ ರೀತಿ ಬಂದಿದೆ. ಇನ್ನಿದಕ್ಕೆ ನಾವು ಅವಾಗ ರೆಡಿ ಮಾಡಿಟ್ಟಂತಹ ನಮ್ಮ ಡಾಲ್ಗೋನಾ ಕಾಫಿ ಇದೆಯಲ್ಲ, ಅದರ ಮಿಕ್ಸಿ ಇದೆಯಲ್ಲ ಶುಗರ್ ಫ್ರೀ, ಅದನ್ನ 1 ಸ್ಪೂನ್ ಇದಕ್ಕೆ ಹಾಕ್ತೀನಿ. ಜಾಸ್ತಿ ಸೇರಿಸಬೇಡಿ. ನೋಡಿ, 1 ಸ್ಪೂನ್ ಅಷ್ಟು, ಅಂದ್ರೆ ಆ ಡಾಲ್ಗೋನಾ ಕಾಫಿಯ ಒಂದು ರುಚಿ ಕೂಡ ಇದಕ್ಕೆ ಸಿಗುತ್ತೆ. ಅದನ್ನ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಪುನಃ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಸೇರಿಸಬೇಡಿ, ನೋಡ್ಕೊಂಡು ಸೇರಿಸಿ. ಜಾಸ್ತಿ ಆದ್ರೆ ಅದರ ಫ್ಲೇವರ್ ಜಾಸ್ತಿ ಸಿಗುತ್ತೆ, ನಮಗೆ ಚೆನ್ನಾಗಿರಲ್ಲ. ನೋಡಿ, ಸಾಕು. ಈ ರೀತಿ ಇರಬೇಕು ನಮ್ಮ ಹಿಟ್ಟು. ಆಮೇಲೆ ನಮಗೆ ಬೇಕಾಗಿರೋದು ನಮ್ಮ ಗೆರಟೆ. ನೋಡಿ, ಈ ರೀತಿ ಚೆನ್ನಾಗಿ ಕ್ಲೀನ್ ಮಾಡಿದಂತಹ ಗೆರಟೆ ತಗೊಂಡಿದ್ದೀನಿ. ಇನ್ನು ಅದರ ಒಳಗಡೆ ಸ್ವಲ್ಪ ತುಪ್ಪ, ಬೆಣ್ಣೆ ಅಥವಾ ಎಣ್ಣೆ ಯಾವ್ದಾದ್ರು ಒಂದು ಸ್ಪ್ರೆಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಫುಲ್ ಆಗಿ. ಆಮೇಲೆ ನಮ್ಮ ಬಾಳೆ ಎಲೆ, ಇದನ್ನ ಬೇಕಿದ್ರೆ ಇಡ್ಬೋದು, ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಬೋದು, ತೊಂದ್ರೆ ಏನಿಲ್ಲ. ನಾನು ಇದರ ತಳಭಾಗದಲ್ಲಿ ಈ ರೀತಿ ಬಾಳೆ ಎಲೆ ಕೂಡ ಸೆಟ್ ಮಾಡಿ ಇಡ್ತಾ ಇದ್ದೀನಿ. ಇದೇ ರೀತಿ ಎಲ್ಲ ರೆಡಿ ಮಾಡಿ ತರ್ತೀನಿ. ಎಣ್ಣೆ, ಬಾಳೆ ಎಲೆ ಎಲ್ಲ ಸೆಟ್ ಮಾಡಿ ತರ್ತೀನಿ ನಾನು ಗೆರಟೆಯಲ್ಲಿ. ನೋಡಿ, ಈ ರೀತಿ. ಆಮೇಲೆ ಇಡ್ಲಿ ಪಾತ್ರ ಬಿಸಿ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಒಳಗಡೆ ಬಿಸಿ ಮಾಡಬೇಕು. ಅದರ ಮೇಲ್ಗಡೆ ನಮ್ಮ ಗೆರಟೆ ಸೆಟ್ ಮಾಡಬೇಕು. ನೋಡಿ, ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ಇದರ ಮೇಲ್ಗಡೆ ಈ ರೀತಿ ಗೆರಟೆ ಸೆಟ್ ಮಾಡ್ಕೊಳ್ಳಿ. ಬಾಳೆ ಎಲೆ ಎಲ್ಲ ಇಟ್ಟು ರೆಡಿ ಮಾಡಿ ತಂದಿದ್ದೀನಿ ನಾನು. ಇನ್ನಿದು ಸ್ವಲ್ಪ ಬಿಸಿ ಆಗ್ಬೇಕು, ನೀರು ಚೆನ್ನಾಗಿ ಕುದಿ ಬರಬೇಕು. ಇದನ್ನ ಮುಚ್ಚಿ ಸ್ವಲ್ಪ ಹೊತ್ತು ಕುದಿಲಿ. ಇದು ಅಷ್ಟೊತ್ತು ವೆಯ್ಟ್ ಮಾಡೋಣ. ನೋಡಿ, ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ, ಸಾಕು. ಇನ್ನು ನಮ್ಮ ಹಿಟ್ಟನ್ನ ಇದರಲ್ಲಿ ಈ ಗೆರಟೆಯಲ್ಲಿ ತುಂಬಿಸಿದ್ರೆ ಸಾಕು. ನೋಡಿ, ಈ ರೀತಿ 4 ಗೆರಟೆಯಲ್ಲಿ ಕೂಡ ತುಂಬಿಸ್ತಾ ಇದ್ದೀನಿ ನಾನು. ಅಂದ್ರೆ ನಾವೊಂದು ಹೆಲ್ದಿ ಆಗಿರುವಂತ ಒಂದು ಡಾಲ್ಗೋನಾ ಕಾಫಿಯ ಒಂದು ಕೇಕ್ ಮಾಡ್ತಾ ಇರೋದು ಗೆರಟೆಯಲ್ಲಿ. ನೋಡಿ, ಹೈ ಫ್ಲೇಮ್ ಅಲ್ಲಿ ನಾನು 40 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಚೆಕ್ ಮಾಡಿ ನೋಡ್ಬೋದು. ಬೆಂದಿಲ್ಲ ಅಂದ್ರೆ ಪುನಃ ಬೇಯಿಸ್ಕೊಳ್ಳಿ, ತೊಂದರೆ ಏನಿಲ್ಲ. ಬೇಕಿದ್ರೆ ಇದರ ಮೇಲ್ಗಡೆ ಸ್ವಲ್ಪ ಡಾಲ್ಗೋನಾ ಕಾಫಿಯ ಮಿಕ್ಸ್ ಸೇರಿಸ್ಬಿಟ್ಟು ಸರ್ವ್ ಮಾಡ್ಬೋದು, ಆಪ್ಷನಲ್. ಬೇಕಿದ್ರೆ ಮಾತ್ರ. ನೋಡಿ, ಈ ರೀತಿ ಸ್ಪ್ರೆಡ್ ಮಾಡಿಬಿಟ್ಟು ಇದನ್ನ ಈ ರೀತಿ ಬೇಕಿದ್ರು ಸರ್ವ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ನೋಡಿ.
ಗೆರಟೆಯಲ್ಲೇ ಈ ರೀತಿ ಸರ್ವ್ ಮಾಡ್ಬೋದು. ಒಳ್ಳೆ ಸಾಫ್ಟ್ ಆಗಿರುವಂತಹ ಶುಗರ್ ಫ್ರೀ, ಸಕ್ಕರೆ ಬಳಸದೆ, ಮೈದಾ ಬಳಸದೆ ಗೆರಟೆಯಲ್ಲಿ ಮಾಡಿರುವಂತಹ ನಮ್ಮ ಡಾಲ್ಗೋನಾ ಕಾಫಿಯ ಒಂದು ಕೇಕ್ ಇದು. ನೋಡಿ, ಡಾಲ್ಗೋನಾ ಕೇಕ್ ಅಂತಾನು ಹೇಳ್ಬೋದು. ಇಲ್ಲಾಂದ್ರೆ ಇದನ್ನ ಈ ರೀತಿ ನಾವು ಇಡ್ಲಿ ಎಲ್ಲ ತೆಗಿತೀವಲ್ವಾ, ಅದೇ ರೀತಿ ತೆಗ್ದ್ಬಿಟ್ಟು ಸರ್ವ್ ಮಾಡ್ಬೋದು ಪ್ಲೇಟಿಗೆ ಹಾಕ್ಬಿಟ್ಟು. ನೋಡಿ, ತಳಭಾಗದಲ್ಲಿ ಬಾಳೆ ಎಲೆ ಇಟ್ಟ ಕಾರಣ ಬೇಗ ಬರುತ್ತೆ ಅದು. ನೋಡಿ, ಈ ರೀತಿ ಇರುತ್ತೆ. ಇದೇ ರೀತಿ ಎಲ್ಲ ಕೂಡ ಇಟ್ಟು ನಮ್ಗೆ ಸರ್ವ್ ಮಾಡ್ಬೋದು. ಹೆಲ್ದಿ ಆಗಿರುವಂತ ಒಂದು ರೆಸಿಪಿ ಇದು. ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ. ಆ ಡಾಲ್ಗೋನಾ ಕಾಫಿ ಆ ಟೇಸ್ಟ್, ಆಮೇಲೆ ಬೆಲ್ಲದ ಟೇಸ್ಟ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇರುವಂತಹ ಒಂದು ಕೇಕ್ ಇದು. ನೋಡಿ, ಒಳ್ಳೆ ಸಾಫ್ಟ್ ಆಗಿರುತ್ತೆ. ಯಾವ ರೀತಿ ಒಳಗಡೆ ಯಾವ ರೀತಿ ಇದೆ ಅಂತಾನು ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಒಳ್ಳೆ ಫ್ಲೇವರ್, ಅಂದ್ರೆ ಒಳ್ಳೆ ಪರಿಮಳ ಬರುತ್ತೆ ನಮಗೆ. ಕಾಫಿ ಎಲ್ಲ ಇಷ್ಟ ಪಡೋರಿಗೆ ಇದು ಖಂಡಿತ ಈ ರೆಸಿಪಿ ಇಷ್ಟ ಆಗ್ಬೋದು. ನೋಡಿ, ಒಳಗಡೆ ಈ ರೀತಿ ಇರುತ್ತೆ, ಸಾಫ್ಟ್ ಆಗಿರುತ್ತೆ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು.